ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ವೋಟರ್ ಐ ಡಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇದು ವೋಟರ್ ಐ ಡಿ ಬಂದು 18 ವರ್ಷ ಮೇಲ್ಪಟ್ಟ ಯುವಕ ಆಗಲಿ ಯುವತಿ ಆಗಲಿ ಯಾವ ರೀತಿಯಾಗಿ ಸಲ್ಲಿಕೆ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಂಡೆ ಬ್ರೌಸರಲ್ಲಿ NVSP ಅಂತ ನಾವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಹೋಮ್ ಪೇಜ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಆ ಒಂದು ಲಿಂಕ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಒಂದು ವೋಟರ್ ಸರ್ವಿಸ್ ಪೋರ್ಟಲ್ನ ಇದೊಂದು ಅಫಿಷಿಯಲ್ ಡ್ಯಾಶ್ ಬೋರ್ಡನ್ನು ಓಪನ್ ಆಗುತ್ತೆ. ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಯಾವ ಅಪ್ಲಿಕೇಶನ್ ಹೇಗೆ ಸಲ್ಲಿಕೆ ಮಾಡಬೇಕು ಅಂದರೆ ಫಾರ್ಮ್ ನಂಬರ್ 6 ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಈ ಒಂದು ಫಾರ್ಮ್ ನಂಬರ್ 6 ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. 6A ಫಾರ್ಮ್ ನಂಬರ್ 6A ಅಂತ ಇದೆ, ಇದು NRIಗೆ ಮಾತ್ರ ಇಲ್ಲಿ ಅನ್ವಯವಾಗುತ್ತೆ. ನೆಕ್ಸ್ಟ್ ಬಂದು ಫಾರ್ಮ್ ನಂಬರ್ 7 ಬಂದು ಇದರಲ್ಲಿ ಕರೆಕ್ಷನ್ಸ್ ಅಥವಾ ಏನಾದರೂ ಡೆತ್ ಆದ ಅಂತ ವ್ಯಕ್ತಿಗೆ ಇಲ್ಲಿ ಡಿಲೀಟ್ ಮಾಡೋಂಥ ಒಂದು ಆಪ್ಷನನ್ನು ಕೂಡ ಇಲ್ಲಿ ಫಾರ್ಮ್ ನಂಬರ್ 7 ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಫಾರ್ಮ್ ನಂಬರ್ 8 ಅಲ್ಲಿ ಶಿಫ್ಟಿಂಗ್ ಟು ಆಫ್ ರೆಸಿಡೆನ್ಸ್ ಅಂದರೆ ಅಡ್ರೆಸ್ಸನ್ನು ಕರೆಕ್ಷನ್ ಮಾಡ್ಬೋದು, ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು, ಕರೆಕ್ಷನ್ಸ್ ಮಾಡ್ಬೋದು. ಹಾಗೂ ವೋಟರ್ ಐ ಡಿಯನ್ನು ರಿಪ್ಲೇಸ್ಮೆಂಟ್ ಅಂದರೆ ನೀವು ಬೈ ಪೋಸ್ಟ್ ಮೂಲಕ ವೋಟರ್ ಐ ಡಿ ಕೂಡ ತರಿಸ್ಕೋಬೋದು. ಹಾಗೂ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅನ್ನೋ ಇದ್ದರೆ ಅದನ್ನು ಕೂಡ ಮಾರ್ಕನ್ನು ಆ್ಯಡ್ ಮಾಡ್ಬೋದು ಅಂತ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಹೇಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಇಲ್ಲಿ ಸೈನ್ ಅಪ್ ಅನ್ನು ಮಾಡ್ಕೋಬೇಕು. ಸೈನ್ ಅಪ್ ಅನ್ನು ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಫಿಲ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. OTP ಸಬ್ಮಿಟ್ ಮಾಡಿ ನಂತರ ಇಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆ ಪಾಸ್ವರ್ಡನ್ನು ತಗೊಂಡು ಇಲ್ಲಿ ನೆಕ್ಸ್ಟ್ ಲಾಗಿನ್ ಆಪ್ಷನ್ಗೆ ಬರಬೇಕು. ಲಾಗಿನ್ ಆಪ್ಷನ್ ಬಂದಮೇಲೆ ಆ ಕೊಟ್ಟಂಥ ಮೊಬೈಲ್ ನಂಬರ್ ಹಾಕೋಬೇಕು. ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಎಂಟ್ರಿ ಆದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಇಲ್ಲಿ ನಾವು ಸೇಮ್ ಆಸ್ ಇಟ್ ಈಸ್ ಕ್ಯಾಪ್ಚಾಯನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಕ್ಯಾಪ್ಚಾನ್ನು ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ರಿಕ್ವೆಸ್ಟ್ OTP ಅಂತ ಇರುತ್ತೆ. ಇಲ್ಲಿ ನಾವು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಈ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ OTP ಎಂಟ್ರಿ ಮಾಡಿದ ನಂತರ ವೆರಿಫೈಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಲಾಗಿನ್ ಆದಂಥ ವೆಬ್ಸೈಟನ್ನು ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ನ ಓಪನ್ ಆಗಿರುತ್ತೆ. ಲಾಗಿನ್ ಆದ ನಂತರ ನಿಮ್ಮ ಹೆಸರು ಇಲ್ಲಿ ಮೆನ್ಷನ್ ಆಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಫಾರ್ಮ್ ನಂಬರ್ 6 ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಫಾರ್ಮ್ ನಂಬರ್ 6 ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸು ಇಲ್ಲಿ ಭಾಳಷ್ಟು ಇಲ್ಲ ಆಪ್ಷನ್ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಫಿಲ್ ಮಾಡಬೇಕಾದ್ರೆ ಫಸ್ಟ್ ಆಪ್ಷನಲ್ಲಿ ABCD ಅಂತ ಈ ಥರ ಕೊಟ್ಟಿರ್ತಾರೆ. ಫಸ್ಟ್ ಆಪ್ಷನ್ನು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಡಿಸ್ಟ್ರಿಕ್ಟ್ ಅಂತ ಆಪ್ಷನ್ ಇದೆ. ಡಿಸ್ಟ್ರಿಕ್ಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಂತರ ಇಲ್ಲಿ ಸೆಲೆಕ್ಟ್ AC ಅಂತ ಇದೆ. ಸೆಲೆಕ್ಟ್ AC ಅಂತಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಇರುತ್ತೆ, ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ನೆಕ್ಸ್ಟ್ ಆಪ್ಷನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಫಸ್ಟ್ ನೇಮ್ ಫಾಲೋ ಬೈ ಮಿಡಲ್ ನೇಮ್ ಅಂತದೆ. 2-3 ವರ್ಡಲ್ಲಿ ಏನಾದರೂ ಹೆಸರಿದ್ರೆ ಫಸ್ಟ್ ನೇಮ್ ಮಿಡಲ್ ನೇಮನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಸರ್ ನೇಮ್ ಇದ್ದರೆ ಸರ್ ನೇಮ್ ಮತ್ತೊಂದು ಬಾಕ್ಸಲ್ಲಿ ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ನೇಮನ್ನು ಆಸ್ ಪರ್ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಅಥವಾ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರನ್ನು ಎಂಟ್ರಿ ಮಾಡಿ ನಂತರ ಕೆಳಗಡೆ ಕನ್ನಡದಲ್ಲೂ ಕೂಡ ಆ್ಯಡ್ ಮಾಡಬೇಕು. ಅಂದರೆ ಒಂದು ಕೀಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೆಲ್ಲ ಟೈಪ್ ಮಾಡ್ಬೋದು. ಇಲ್ಲದಿದ್ದೆಲ್ಲ ಆಟೋಮೆಟಿಕ್ ಆಗಿ ಇಲ್ಲಿ ಕನ್ವರ್ಟ್ ಆಗಿ ಬಂದಿರುತ್ತೆ. ಕರೆಕ್ಟ್ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಇದೆ. ಒಂದು ಕಲರ್ ಫೋಟೋಗ್ರಾಫ್ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ನಾವು ಇಲ್ಲಿ ಮಾಡಬೇಕಪ್ಪ ಅಂದರೆ ಫೋಟೋಗ್ರಾಫರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಹತ್ರ ಎಪ್ಸನ್ ಒಂದು ಪ್ರಿಂಟರ್ ಇದೆ. ಎಪ್ಸನ್ ಪ್ರಿಂಟರಿಂದ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ಅಲ್ಲೂ ನಿಮ್ಮ ಫೋಲ್ಡರು ಹಾಗೂ ಫೈಲ್ ನೇಮನ್ನು ನಿಮ್ಗೆ ಗೊತ್ತಾಗೋ ಥರ ಒಂದು ಫೋಲ್ಡರ್ ಕೂಡ ಹಾಕೋಬೋದು. ಫೈಲ್ ನೇಮ್ ಹಾಕ್ಕೊಳ್ಳಿ. ನಂತರ ಇಮೇಜ್ ಫಾರ್ಮೆಟ್ ಬಂದು JPG ಫಾರ್ಮೆಟಲ್ಲಿ ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ನಂತರ ಫ್ರೆಂಡ್ಸ್ ರೆಸಲ್ಯೂಷನ್ ಬಂದು 250 DP ಅಲ್ಲಿ ಸ್ಕ್ಯಾನ್ ಮಾಡಿದರೆ ನೀವು ಕರೆಕ್ಟಾಗಿ ಇಲ್ಲಿ ಕ್ಲಿಯರ್ ಆಗಿ ಸ್ಕ್ಯಾನ್ ಆಗಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ನೋಡೋಣ. ಪ್ರಿವ್ಯೂ ನಂತರ ಫ್ರೆಂಡ್ಸ್ ಇಲ್ಲಿ ಬಂದಂಥ ಸ್ಕ್ಯಾನ್ ಕಾಪಿ ಏನಿರುತ್ತೆ ಅದನ್ನು ಕ್ರಾಪ್ ಮಾಡಿಕೊಂಡು ಅಲ್ಲಿಂದ ಫೋಟೋಗ್ರಾಫನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಥರ ಒಂದು ಸ್ಕ್ಯಾನ್ ಆದಮೇಲೆ ನಾವು ಮತ್ತೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದು ಆಧಾರ್ ಕಾರ್ಡ್ ಕೂಡ ಅದೇ ಥರ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ಕೂಡ ಇಲ್ಲಿ JPG ಅಥವಾ PDF ಮುಖಾಂತರ ಎರಡು ಆಪ್ಷನಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡೋಂಥ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, PDF ಮಾಡ್ಕೊಂಡ್ರೆ ಸ್ವಲ್ಪ ಬೆಟ್ರು. ಇಲ್ಲಾಂದರೆ JPGಯಲ್ಲಿ ಕೂಡ ನೀವು ಇಲ್ಲಿ
ಸ್ಕ್ಯಾನ್ ಮಾಡ್ಕೊಂಡು PDF ಅನ್ನು ಸ್ಕ್ಯಾನು ಮಾಡ್ಬೋದು, PDF ಮಾಡ್ಕೋಬೋದು, ಅಥವಾ ಡೈರೆಕ್ಟ್ ನಿಮ್ಮ ಮೊಬೈಲಿಂದ ಅಪ್ಲೈ ಮಾಡ್ತಿದ್ರೆ ಡೈರೆಕ್ಟಾಗಿ ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಅಪ್ಲೋಡ್ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಸ್ಕ್ಯಾನ್ ಕಾಪಿ ಆದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ಗೆ ಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಸ್ಕ್ಯಾನ್ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಸ್ಕ್ಯಾನಲ್ಲಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಫೋಟೋಗ್ರಾಫನ್ನು ಯಾವ ಲೊಕೇಶನ್ಗೆ ಸ್ಕ್ಯಾನ್ ಮಾಡಿದ್ದೀವಿ ಅಲ್ಲಿಂದ ನಾವು ಡೆಸ್ಕ್ಟಾಪ್ ಮುಖಾಂತರ ಸ್ಕ್ಯಾನ್ ಮಾಡಿದ್ದೀವಿ, ಅಲ್ಲಿಂದ ಓಪನ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕ್ರಾಪ್ ಮಾಡಿಕೊಂಡು ಕರೆಕ್ಟಾಗಿ ಫೇಸ್ ಬರ್ತಕ್ಕಂಥ ಒಂದು ಇಲ್ಲಿ ಇಮೇಜನ್ನು ಮಾಡೋಣ. ಈ ಥರ ರೊಟೇಟ್ ಮಾಡ್ಕೋಬೋದು. ನಂತರ ಇಲ್ಲಿ ಝೂಮ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಥರ ಝೂಮ್ ಮಾಡಿಕೊಂಡು ಇಲ್ಲಿಂದ ಸೇವ್ ಅಂತ ಕೊಟ್ಟರೆ ಕರೆಕ್ಟಾಗಿ ಇಲ್ಲಿ ಫೋಟೋಗ್ರಾಫನ್ನು ಇಲ್ಲಿ ಸಕ್ಸಸ್ಫುಲ್ಲಾಗಿ ಇಲ್ಲಿ ಸ್ಕ್ಯಾನನ್ನು ಕಂಪ್ಲೀಟ್ ಆಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಫ್ರೆಂಡ್ಸ್ ಇಲ್ಲಿ ರಿಲೇಟಿವ್ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಮ್ಯಾರಿಡ್ ವುಮೆನ್ ಏನಾದರೂ ಇದ್ದರೆ ಹಸ್ಬೆಂಡ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಫಾದರನ್ನು ಸೆಲೆಕ್ಟ್ ಮಾಡ್ಕೋಬೋದು, ಮದರ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಫಾದರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಾದರ್ ನೇಮನ್ನು ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ಫಾದರ್ ನೇಮ್ ಹಾಕೊಂಡ ನಂತರ ಇಲ್ಲಿ ಕೆಳಗಡೆ ಆಟೋಮೆಟಿಕಲಿ ಇಲ್ಲಿ ಅನುವಾದ ನಂತರ ಕನ್ನಡದಲ್ಲೂ ಬರುತ್ತೆ. ಕರೆಕ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ಇಲ್ಲಿಂದ ಕರೆಕ್ಷನ್ ಕೂಡ ಮಾಡ್ಕೋಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ನ ಕೂಡ ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆ ನಂಬರ್ಗೆ ಒಂದು OTP ಬರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದೆ, ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ಇರಲಿಲ್ಲಪ್ಪ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅದ್ರ ಮುಖಾಂತರ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ ಐ ಆಮ್ ನಾಟ್ ಏಬಲ್ ಟು ಅಂತ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಮಾಡ್ಕೊಂಡು ಅಲ್ಲಿಂದ ಕಂಪ್ಲೀಟ್ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿ. ಜೆಂಡರ್ನ ಸೆಲೆಕ್ಟ್ ಮಾಡಿ ನಂತರ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಒಂದು ಆಪ್ಷನ್ ಬರುತ್ತೆ. ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಫ್ರೆಂಡ್ಸ್, ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಪ್ರೂಫನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಒಂದು ಆಪ್ಷನ್ ಇರುತ್ತೆ, ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಅಥವಾ SLC ಮಾರ್ಕ್ಸ್ ಕಾರ್ಡು, ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಅವೆಲ್ಲ ಡಾಕ್ಯುಮೆಂಟ್ ಮುಖಾಂತರ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಡೀಟೇಲ್ಸನ್ನು ಏನೇನು ಕೊಟ್ಟಿರ್ತಾರೆ, ಇದೊಂದು ಅಡ್ರೆಸ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೇಮ್ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಆಧಾರ್ ಹೌಸ್ ನಂಬರ್ ಏನಾದ್ರು ಇರಲಿಲ್ಲ ಅಂದರೆ 00 ಅಂತ ಹಾಕೋಬಿಡು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಸ್ಟ್ರೀಟ್, ಲೊಕಾಲಿಟಿ, ಮೊಹಲ್ಲಾ ಅಂತ ರೋಡ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ವಿಲೇಜ್ ಅಡ್ರೆಸ್ಸನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಇಲ್ಲ ಅಂದರೆ ನಿಯರ್ ಬೈ ಏನಾದರೂ ಆಪ್ಷನ್ಸ್ ಇದ್ದರೆ ಅದು ಕೂಡ ಇಲ್ಲಿ ಟೈಪ್ ಮಾಡ್ಕೊಂಡು ಹಾಕ್ಕೋಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ವಿಲೇಜ್ ನೇಮ್ ಕೂಡ ಇಲ್ಲಿ ನೀವು ಇಲ್ಲಿಂದ ಟೈಪ್ ಮಾಡ್ಕೊಂಡು ಇಲ್ಲಿಂದ ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲೂ ಕೂಡ ನೀವು ಯಾವ ಥರ ಕರೆಕ್ಟಾಗಿ ಹೆಸರು ಇರುತ್ತೆ ಆ ಥರ ಒಂದು ಸರಿಪಡಿಸ್ಕೊಳ್ಳಿ. ಅದರ ಸೈಡಲ್ಲಿ ಒಂದು ಕೀಬೋರ್ಡ್ ಆಪ್ಷನ್ ಇದೆ, ಅದ್ರ ಮುಖಾಂತರ ಅದು ಕ್ಲಿಕ್ ಮಾಡಿಕೊಂಡು ಕನ್ನಡದಲ್ಲೂ ಕೂಡ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೀವು ಎಂಟ್ರಿ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ವಿಲೇಜ್ ನೇಮ್ ಅಂತ ಇದೆ, ವಿಲೇಜ್ ನೇಮಲ್ಲೂ ಕೂಡ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲೂ ಕೂಡ ನೀವು ಕರೆಕ್ಟಾಗಿ ಟೈಪ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಅದೇ ಥರ ಹೆಸರು ಕೂಡ ಹಾಕ್ಕೋಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಇದೆ. ಪೋಸ್ಟ್ ಆಫೀಸಲ್ಲೂ ಕೂಡ ನೀವು ಯಾವ ಪೋಸ್ಟ್ ಬರುತ್ತೆ ಆ ಪೋಸ್ಟನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಪೋಸ್ಟ್ ಆಫೀಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲೂ ಕೂಡ ಮತ್ತೆ ಆಪ್ಷನ್ ಬರುತ್ತೆ, ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲೂ ಕೂಡ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಥರ ಇಲ್ಲಿ ಕಾಪಿ ಪೇಸ್ಟ್ ಮಾಡುವಂಥ ಒಂದು ಆಪ್ಷನನ್ನು ಬರೋದಿಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಸಲಾಗಿ ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಡಿಸ್ಟಿಕ್ ಅನ್ನೋ ಆಪ್ಷನ್ ಬರುತ್ತೆ, ಸರಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಡಿಸ್ಟಿಕ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಡಾಕ್ಯುಮೆಂಟ್ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂತ ಕೇಳ್ತಾ ಇದೆ. ಡಾಕ್ಯುಮೆಂಟ್ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂದರೆ ಯಾವುದೇ ಆಧಾರ್ ಕಾರ್ಡ್ ಮುಖಾಂತರ ಅರ್ಜಿ ಸಲ್ಲಿಸ್ತಿದ್ರೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಇಲ್ಲಾಂದರೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅದ್ರ ಮುಖಾಂತರ ನೀವು ಅಲ್ಲಿಂದ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಿಲ್ಲ, ಪಿನ್ ಕೋಡ್ ಎಂಟ್ರಿ ಮಾಡಿ. ನಂತರ ಇಲ್ಲಿ ತಾಲೂಕು ಅಂತ ಕೇಳ್ತದೆ, ತಾಲೂಕು ಎಂಟ್ರಿ ಮಾಡಿಲ್ಲ, ತಾಲೂಕನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಗುತ್ತೆ. ನಂತರ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನಾದರೂ ಇದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡ್ಬೋದು. ಅಂದರೆ ಫ್ರೆಂಡ್ಸ್, ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕೇಳ್ತದೆ. ಫ್ಯಾಮಿಲಿ ಡೀಟೇಲ್ಸಲ್ಲಿ ನೀವು ನಿಮ್ಮ ತಂದೆ ತಾಯಿ ಅಥವಾ ಹಸ್ಬೆಂಡ್ ಏನಾದರೂ ಇದ್ದರೆ ಅಂಥವ್ರ ವೋಟರ್ ID ಕೂಡ ಇಲ್ಲಿಂದ ಎಂಟ್ರಿ ಮಾಡ್ಬೋದು. ಅವರ ವೋಟರ್ IDಯಲ್ಲಿ ಇರ್ತಕ್ಕಂಥ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟಾಗೋ ಆ ಥರ ಇಲ್ಲಿ ಎಂಟ್ರಿ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತದೆ.
ರಿಲೇಷನ್ಶಿಪ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ವೋಟರ್ ಐ ಡಿ ನಂಬರ್ ಏನಿದೆ ಆ ವೋಟರ್ ಐ ಡಿ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ವಿಲೇಜ್ ಅಂತ ಕೇಳ್ತದೆ, ನೀವು ಡಿಕ್ಲೇಷನಲ್ಲಿ ನಿಮ್ಮ ವಿಲೇಜ್ ಹೆಸರು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಡಿಸ್ಟ್ರಿಕ್ಟ್ ಕೂಡ ಅದೇ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್ ಸ್ವಲ್ಪ ಸರ್ವ ಸ್ಲೋ ಇರೋದು ಅಂತ ಇಲ್ಲಿ ಒಂದು ಆಪ್ಷನ್ ಬರ್ತಾ ಇಲ್ಲ, ಸ್ವಲ್ಪ ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ಡಿಸ್ಟ್ರಿಕ್ಟ್ ಹೆಸರು ಹಾಕೋ ನಂತರ ಫ್ರೆಂಡ್ಸ್ ಇಲ್ಲಿ ನಂತರ ಕೇಳ್ತದೆ ಅಡ್ರೆಸ್ ಮೆನ್ಷನ್ ಸೆಕ್ಷನ್ ಅಂತ ಕೇಳ್ತಾಯಿದೆ. ಎಷ್ಟು ದಿವಸದಿಂದ ನೀವು ಆ ಅಡ್ರೆಸ್ಸಲ್ಲಿ ಇದ್ದೀರಾ ಅಂತ ಕೇಳ್ತಾಯಿದೆ. ಅಲ್ಲಿ ಮಂತ್ ಹಾಗೂ ಇಯರ್ ಮುಖಾಂತರ ಇಲ್ಲ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಮಂತ್ ಹಾಗೂ ಇಯರನ್ನು ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತದಲ್ಲಿ ಮಂತ್ ಹಾಗೂ ಇಯರನ್ನು ಎಂಟ್ರಿ ಮಾಡ್ಕೋಬೋದು. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಅಂತ ಕೇಳ್ತದೆ, ಎಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ರೆ ಆ ಪ್ಲೇಸನ್ನು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚನ್ ರಿಫ್ರೆಶ್ ಮಾಡಿದ್ರೆ ಬೇರೆ ಕ್ಯಾಪ್ಚಾ ಬರುತ್ತೆ, ಆ ಕ್ಯಾಪ್ಚನ್ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್ ನೆಕ್ಸ್ಟ್ ಆಪ್ಷನಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಒ ಟಿ ಪಿ ಬರೋವರೆಗೂ ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಈ ಥರ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಫಿಲ್ ಮಾಡ್ಕೋಬೋದು. ಯಾವುದೇ ರೀತಿ ಆನ್ಲೈನ್ ಸೈಬರ್ ಸೆಂಟರ್ಗೆ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ. ಮೊಬೈಲಲ್ಲಿ ಕೂಡ ನೀವು ಇದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಯಾವುದೇ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿಂದ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಸಿಸ್ಟಮ್ ಕಂಪ್ಯೂಟರಲ್ಲಿ ಯಾವ ಥರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆ ಥರ ಒಂದು ಆಪ್ಷನ್ ಬರುತ್ತೆ. ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಒ ಟಿ ಪಿ ಬಂದಾಗದೆ ಒ ಟಿ ಪಿಯನ್ನು ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇಲ್ಲಿ ಒ ಟಿ ಪಿ ಆಗೈದ ನಂತರ ಇಲ್ಲಿ ಪ್ರಿವ್ಯೂ ಅಂತ ಆಪ್ಷನ್ ಬರುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಡೀಟೇಲ್ಸನ್ನು ಇಲ್ಲಿ ಶೋ ಆಗುತ್ತೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಲ್ಲಿಂದ ನೀವು ಮತ್ತೆ ಎಡಿಟನ್ನು ಮಾಡ್ಕೋಬೋದು. ಕರೆಕ್ಟ್ ಆಗಿದ್ರೆ ಇಲ್ಲಿಂದ ಸಬ್ಮಿಟ್ ಡೈರೆಕ್ಟಾಗಿ ಇಲ್ಲಿಂದ ಸಬ್ಮಿಟನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇನ್ನೇನು ಡೀಟೇಲ್ಸ್ನ ಫಿಲ್ ಮಾಡಿದರೆ ಅಲ್ಲಿ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ, ನೋಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿಂದ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಆ್ಯಂಡ್ ಜನರೇಟೆಡ್ ರೆಫರೆನ್ಸ್ ನಂಬರ್ ಅಂತದೆ. ಸೊ ಫ್ರೆಂಡ್ಸ್ ಇಲ್ಲಿ ರೆಫರೆನ್ಸ್ ನಂಬರ್ ಬಂದಿದೆ. ಈ ರೆಫರೆನ್ಸ್ ನಂಬರ್ ಮುಖಾಂತರ ನೀವು ಅರ್ಜಿಯನ್ನು ಟ್ರ್ಯಾಕ್ ಮಾಡ್ಕೋಬೋದು. ಅಲ್ಲಿಂದ ಎಲ್ಲಿವರೆಗೂ ಪ್ರೊಸೆಸ್ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಳ್ಬೋದು. ಸೊ ಫ್ರೆಂಡ್ಸ್ ಇದೊಂದು ನೋಟ್ ಮಾಡ್ಕೊಂಡು ಇಟ್ಕೋಬೋದು. ಅಥವಾ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೊಂದು ಅಕ್ನಾಲೇಜ್ಮೆಂಟ್ ರಿಸಿಪ್ಟನ್ನು ಬರುತ್ತೆ. ಆ ರಿಸಿಪ್ಟ್ ತಗೊಂಡು ನೀವು ಅಲ್ಲಿಂದ ಪ್ರಿಂಟ್ಔಟ್ ಬೇಕಾದ ತೊಗೋಬೋದು. ಸೊ ಫ್ರೆಂಡ್ಸ್ ಇದೇ ಥರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡೋದಂದ್ರೆ ಡೀಟೇಲ್ಸ್ ಬಂದಿರುತ್ತೆ. ಈ ಒಂದು ಪ್ರಿಂಟರ್ ತೊಗೊಂಡು ಅಲ್ಲಿಂದ ನೀವು ಸ್ಟೇಟಸ್ ಕೂಡ ನೋಡ್ಬೋದು. ಯಾವ ಥರ ಸ್ಟೇಟಸ್ ನೋಡಬೇಕಾದ್ರೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ನಂಬರನ್ನು ರೆಫರೆನ್ಸ್ ನಂಬರ್ ಹಾಕ್ಕೊಳ್ಳಿ. ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಸಬ್ಮಿಟೆಡ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಪ್ರೊಸೆಸ್ ಆದ ನಂತರ SMS ನಂಬರ್ ಜನರೇಟ್ ಆದರೆ ವೋಟರ್ ಐ ಡಿ ನಂಬರ್ ಜನರೇಟ್ ಆದರೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿಂದ ಕಾಪಿ ಮಾಡಿಕೊಂಡು ಅಥವಾ ಡೈರೆಕ್ಟಾಗಿ ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.